ಸ್ವಯಂ ಪ್ರೇರಣೆಯಿಂದ ಅವರು ಚಾಲೆಂಜ್ ಮಾಡಬೇಕು. ಇವತ್ತು ಯಾರು ನಾವು ಆಪಾದನೆ ಮಾಡ್ತೀವಿ ನಮ್ಮ ವಿರುದ್ಧ ಇವತ್ತು ಸ್ವಯಂ ಪ್ರೇರಣೆಯಿಂದ ಇದು ಮಾಡಬೇಕು. ಇವತ್ತು ವಿಡಿಯೋ ಯಾರೇ ಬಿಟ್ಟಿರ್ಬೋದು, ಯಾರೇ ಟೇಪ್ ಮಾಡಿರ್ಬೋದು, ಅದು ಬೇರೆ, ಅದು ಸೆಕೆಂಡ್ರಿ. ಆದರೆ ಇವತ್ತು ಮಾಡಿರ್ತಕ್ಕಂಥ ಕೃತ್ಯ ಎಂಥದ್ದು, ತಾಯಿಯ ಕುತ್ತಿಗೆಯನ್ನು ಕೊಯ್ತಕ್ಕಂಥದ್ದು, ತಾಯಿಗೆ ದ್ರೋಹ ಬಗೆದಿರ್ತಕ್ಕಂಥದ್ದು. ಈ ಕೃತ್ಯ ಏನು ನಡೆದಿದೆ ಅದು ಅಂತ ಹೇಳೋದು, ತಪ್ಪಿಸ್ಕೊಳ್ಳೋದು, ನುಣುಚ್ಕೊಳ್ಳೋದು ಮಾಡಬಾರ್ದು. ನಾನು ನಮ್ಮ ಪಾರ್ಟಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರಿಂದ ಹಿಡಿದು ಇಲ್ಲಿ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾರವರು, ವೇಣುಗೋಪಾಲು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು ನಮ್ಮ ಪಾರ್ಟಿ ಪ್ರಮೋಚ್ಚ ನಾಯಕರು, ಅಧ್ಯಕ್ಷರು, ಅವರೆಲ್ಲರಲ್ಲಿ ಒಂದು ವಿನಂತಿ ಮಾಡ್ತೇನೆ. ಈ ವಿಚಾರವನ್ನು ಇವತ್ತು ಡೆಲ್ಲಿ ಮಟ್ಟ ಸದ್ದು ಮಾಡಿದೆ. ಅಲ್ಲಿ ಇಂಗ್ಲೀಷ್ ಪೇಪರ್ಗಳಲ್ಲಿ ಬಂದಿದೆ ಅಂತ ನನಗೆ ಫೋನ್ ಮಾಡಿದರು ಬೆಳಿಗ್ಗೆ. ಡೆಲ್ಲಿಯಲ್ಲಿ ಸಮೇತ ಇದು ಸುದ್ದಿಯಾಗಿದೆ. ಮೀಡಿಯಾದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ, ಇದು ಟಿ ವಿಗಳಲ್ಲಿ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದು, ಯಾವುದೇ ಕಾರಣಕ್ಕೆ ಇದರಲ್ಲಿ ನೀವು ತಡ ಮಾಡಬಾರ್ದು. ಈಗ ಮಂತ್ರಿಮಂಡಲ ಬೇರೆ ಆಗ್ತಾಯಿದೆ. ಈಗ ನಾಳೆ ಚೀಫ್ ಮಿನಿಸ್ಟ್ರು, ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಹೊಸ ಮುಖ್ಯಮಂತ್ರಿಗಳ್ಗೆ ಹೇಳ್ತೀನಿ, ಹಳೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಉಳಿಬೇಕಪ್ಪ ಅಂದರೆ ಅಪ್ರಾಮಾಣಿಕರು, ಪಾರ್ಟಿಗೆ ಮೋಸ ಮಾಡೋರಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮ ಆಗಬೇಕು. ಇದು ತಪ್ಪು ಮಾಡಿ AI ಮೇಲೆ ಹಾಕಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದು ಅದು ನಮ್ಮ ಒಳ್ಳೇದಕ್ಕೆ ಬಂದಿದೆ. ಅದನ್ನು ಈ ರೀತಿ ತಪ್ಪು ಮಾಡಿ ನುಣುಚ್ಕೊಳ್ಳೋದಕ್ಕೆ ಅದನ್ನು AI ಬಗ್ಗೆ ಹೇಳಬಾರ್ದು. ಆ ದೃಷ್ಟಿಯಿಂದ ಕೆಲವು ವಿಚಾರಗಳು ನಾನು ಹೇಳಿದ್ದೀನಿ. ಇನ್ನು ನಮ್ಮ ಚಮನ್ ಸಾಹೇಬರು, ನಾಗಭೂಷಣ ಅವರು ಈ ಬಗ್ಗೆ ಕಾರ್ಪೊರೇಟರ್ಗಳೆಲ್ಲ ಹೇಳ್ತಾರೆ. ಚಮನ್ ಸಾಹೇಬರು ಮಾಜಿ ಮಹಾಪೌರರು ಹೇಳಿ. ನಾನು ಯಾಕಂದರೆ ನಮ್ಮದೆಲ್ಲರದು ಒಂದೇ ಒತ್ತಾಯ, ಕ್ರಮ ಆಗಬೇಕು. ನಿನ್ನೆ ಅಲ್ಲೇ ಮೇಲೂ ಮಾಡಿದ್ವಿ, ಸ್ಪೀಡ್ ಪೋಸ್ಟರ್ ಹಾಕಿದ್ದೀವಿ, ತಕ್ಷಣ ಕ್ರಮ ಆಗಬೇಕು. ಯಾಕಂದರೆ ಭಾರಿ ರ್ಯಾಪಿಡ್ ಆ್ಯಕ್ಷನಲ್ಲಿ ಕ್ರಮ ಆಗಬೇಕಿದು, ತಡ ಮಾಡಬಾರ್ದು. ಇದು ನೈಜ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಅನ್ಯಾಯ ಆಗುತ್ತೆ. ಇಂಥ ಪಕ್ಷದ ವಿರುದ್ಧ ದ್ರೋಹ ಮಾಡಿರೋರ ಬಗ್ಗೆ ತಕ್ಷಣ ಕ್ರಮ ಆಗಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಈಗ ಚಮನ್ ಸಾಹೇಬರು ಮಾತಾಡ್ತಾರೆ. ಯಾರು ವಿಡಿಯೋದಲ್ಲಿ ಮಾತನಾಡಿದಾರೋ ನಮ್ಮ ಮಾಜಿ ಸಚಿವರು, ಅವ್ರ ಮೇಲೆ ಕ್ರಮ ಆಗಬೇಕು. ಅಲ್ಲ, ಕೈ ಬಿಡಲೇಬೇಕು. ಮತ್ತು ಅಂಥವ್ರಿಗೆಲ್ಲ ಅಂಥವ್ರಿಗೆಲ್ಲ ತೊಗೊಂಡ್ರೆ ಏನಾದರೂ ನಾವು ಪಾರ್ಟಿ ಕಟ್ಟೋಕ್ಕಾಗುತ್ತಾ? ಪಾರ್ಟಿಗೆ ದ್ರೋಹ ಬಗ್ದಿರೋರು ಕ್ಯಾಬಿನೆಟಲ್ಲಿದ್ದರೆ ಪಾರ್ಟಿ ಕಟ್ಟೋಕ್ಕೆ ಸಾಧ್ಯನಾ? ಪಾರ್ಟಿ ಕಟ್ಟಬೇಕಪ್ಪ ಅಂದರೆ ಪ್ರಾಮಾಣಿಕರು ಇರಬೇಕು. ಅದೇ ನಾನು ಹೇಳಿದ್ನಲ್ಲ, ಫೇಕ್ ಅಂತ ಹೇಳಿದ್ರಲ್ಲ, ಅವ್ರು ಮಂಪರ್ ಪರೀಕ್ಷೆಗೆ ತಯಾರಾಗಬೇಕು. FSL ಇವತ್ತು ನಮ್ಮದೇ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೇನು ಮೋದಿ ಸರ್ಕಾರ ಇಲ್ಲ. ಇಮ್ಮಿಡಿಯೇಟಾಗಿ ಒಂದು 4 ತಾಸಿನಾಗೆ FSL ರಿಪೋರ್ಟ್ ಬರ್ತೈತಿ. FSL ಕೊಡಲಿ, ಮಂಪರ್ ಪರೀಕ್ಷೆಗೆ ಒಳಪಡಲಿ, ಏನೇನಾಗಿದೆ ಏನೇನು ಅನ್ನೋದು ತನಿಖೆ ಆಗಲಿ, ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು. ಇದು ಮುಂದಕ್ಕೆ ಹಾಕಬಾರ್ದು, ಇದು ಇಮ್ಮಿಡಿಯೇಟ್ ತನಿಖೆ ಆಗಬೇಕಂತ ನಾನು ವಿನಂತಿ ಮಾಡ್ತೀನಿ. ಇದು ಪಕ್ಷ, ಇದು ಹಳಿ ಉಳಿನ ಪ್ರಶ್ನೆ. ಪಕ್ಷದ ಉಚ್ಚಾಟನೆ ಮಾಡಬೇಕು, ವಜಾ ಮಾಡಬೇಕು. ಸರ್, ಈಗ ನಮ್ಮವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ನಮಗೇನು ಇದು ಇದೆ? ಈಗ ನಮಗೇನು ನಮ್ಮ ಫೋನ್ ನಮಗೆ ಗೊತ್ತಿರಲ್ಲ. ನನಗೆ ಯಾವ್ದಾರ ಒಂದು ನಿಮ್ಗೆ ಯಾರಿಗಾರ ವಾಟ್ಸಪ್ ಆಗ್ಬೇಕಂದ್ರೆ ನಮ್ಮ ಹುಡುಗರ ಹತ್ರ ಮಾಡಿಸ್ತೀನಿ, ಇದು ಏನು ಮಾಡ್ರಪ್ಪ ಅಂತಂದು. ನಮ್ಮ ಫೋನ್ ನಮ್ಗೆ ಯೂಸ್ ಮಾಡೋದು ಗೊತ್ತಿರೋರು, ನಾವೆಲ್ಲಿ ಮಾಡೋಕೆ ಹೋಗೋದು? ಕಾರ್ಯಕರ್ತರು ಅವರು ಮಾಡಿರ್ತಾರೆ, ಯಾರು ಮಾಡಬೇಕೋ ಅವ್ರು ಮಾಡಿರ್ತಾರೆ. ಉದ್ದೇಶ ಇಲ್ಲ ಸರ್. ಇವತ್ತು ಹೆಂಗಾಗುತ್ತೆ ಅಂದರೆ, ಇವತ್ತು ಏನೋ ಒಂದು ನೋಡ್ಕೊಂಡು ಹೋದ್ರೆ ಏನೋ ಒಂದು ಬರುತ್ತೆ ಅನ್ನಂಗೆ. ಯಾರಿಗೋ ಆಡಿಯೋ ಸಿಕ್ಕಿದೆ ಮಾತಾಡಿರೋದು, ಅದು ಅವ್ರು ರಿಲೀಸ್ ಮಾಡಿದ್ದಾರೆ. ಯಾವುದೋ ಕನ್ನಡ ಕಾಕ್ರೋಚ್ ಅಂತ ನಾನು ನೋಡ್ತಿದ್ದೆ ಸೋಷಿಯಲ್ ಮೀಡಿಯಾದಾಗೆ. ಕನ್ನಡ ಕಾಕ್ರೋಚಲ್ಲಿ ಹ್ಞೂ ಸರ್, ಯಾವ್ದು ಸರ್? ಆಡಿಯೋ ನಾನು ಅಂದ್ಕೊಂಡಂಗೆ 3 ನಿಮಿಷದ ಮೇಲೆ ಇದೆ. ಅದು ಕನ್ನಡ ಕಾಕ್ರೋಚ್ ಅನ್ನೋ ಇದರಿಂದ ಅದು ಇದಾಗಿದೆ ಅಂತ ಅದು ಅವ್ರಿಗೆ ಸಿಕ್ಕಿದೆ. ಆ ಕಾಕ್ರೋಚ್ ನಾವು ಪತ್ತೆ ಮಾಡಬೇಕು. ಅದು ಸರ್ಕಾರ ಇದೆ, ತನಿಖೆ ಮಾಡಬೇಕು. ಅದು ತನಿಖೆ ಮಾಡಿದರೆ ಗೊತ್ತಾಗ್ತದೆ. ಅದೇ ಗೊತ್ತಿಲ್ಲ, ನಾವು ತನಿಖೆ ಆಗ್ಬೇಕಂತ ಹೇಳ್ತಾ ಇರೋದು ನಾನು. ತನಿಖೆ ಮಾಡೋದ್ರ ಬಿಟ್ಟರೆ, ಈಗ ಯಾರೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ತಪ್ಪು ಮಾಡಿದರೆ ಅವ್ನಿಗೆ ಮೊದಲು ಸಸ್ಪೆಂಡ್ ಆಗಿಟ್ಟು ಆಮೇಲೆ ತನಿಖೆ ಮಾಡ್ತಾರೆ. ಹಂಗೆ ಇವ್ರಿಗೆ ಮೊದಲು ಸಸ್ಪೆನ್ಷನ್ ಮಾಡಿ ಆಮೇಲೆ ತನಿಖೆ ಮಾಡಿ. ಒಬ್ಬ ಅಧಿಕಾರಿ ತಪ್ಪು ಮಾಡಿದರೆ ಅವ್ರು ಫಸ್ಟ್ ಏನು ಮಾಡ್ತಾರೆ, ಅಮಾನತ್ತು ಮಾಡ್ತಾರೆ, ಆಮೇಲೆ ತನಿಖೆ ಮಾಡ್ತಾರೆ. ಅದೇ ಪಾಲನೆ ಇಲ್ಲಿ ಮಾಡಲಿ. ಅದನ್ನೇ ಮಾಡಿದರೆ ಗೊತ್ತಾಗುತ್ತೆ. ಅಮಾನತ್ತು ಮಾಡಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು.
ಹೇಳಿ. ನಾಳೆ ಸಚಿವ ಸ್ಥಾನ ಏನು ಆಗಲ್ಲ, ಅಲ್ಪಸಂಖ್ಯಾತ ಲೀಡರ್ಗಳು ಭಾಳ ಜನ ಇದ್ದಾರೆ. ನಮಗೇನು ಜಮೀರ್ ಅಹಮದ್ ಮೊದಲಿಂದ ಏನು ಇರಲಿಲ್ಲ. ಮೊನ್ನೆ ಸಿದ್ದರಾಮಯ್ಯ ಜೊತೆಗೆ ಬಂದರು ಅಥವಾ ಆ ಟೈಮ್ನಾಗ ಏನು ಪಾರ್ಲಿಮೆಂಟ್ ಒಂದು ರಾಜ್ಯಸಭಾ ವೋಟಿಂಗ್ ಹಾಕಕ್ಕೆ ಬಂದಿದ್ರು 6 ಜನ ಅವರು. 15ಕ್ಕೆ ಬಂದಿದ್ದು. 15ಕ್ಕೆ ಬಂದಾರ. ಅವ್ರೇನು ನಮಗೇನು ಪೂರ್ವದಿಂದ ಕಾಂಗ್ರೆಸ್ನಾಗ ಏನಿಲ್ಲ. ಅವರು ಕೊಡಬಾರ್ದು ಅಂತಂದೆ ಸರ್. ಇದು ಉಚ್ಚಾಟನೆ ಮಾಡಿರಿ ಅಂದರೆ ಸ್ಥಾನ ಎಲ್ಲಿಂದ ಬರ್ತದೆ? ಉದ್ಭವನೇ ಆಗಲ್ಲ. ಅದು ಡಸ್ ನಾಟ್ ಅರೈಸ್ ಕ್ವಶನ್. ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಅಲ್ಲ, ನಾವು ಇವತ್ತು ಹೇಳ್ತೀವಲ್ಲ ನಿಮ್ಮ ಮುಖಾಂತರ, ದಾವಣಗೆರೆಯಿಂದ ಒಕ್ಕೂರಿನ ವಿರೋಧ. ಎಲ್ಲ ಮೇಯರ್ ಇದ್ದಾರೆ, ಮಾಜಿ ಅಧ್ಯಕ್ಷರಿದ್ದಾರೆ, ಕಾರ್ಯಕರ್ತರಿದ್ದೀವಿ, ನಾವೆಲ್ಲ ವಿರೋಧ ಮಾಡ್ತೀವಿ. ಅಲ್ಲ, ಮನವಿ ನಿನ್ನೆನೇ ಕಳಿಸ್ಬಿಟ್ಟಿವಿ ಆಲ್ರೆಡಿ. ಪಕ್ಷ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಯಾಕಂದರೆ ಹಿಂದೆ ಇದೇ ಚುನಾವಣೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಮ್ಮ ಪಕ್ಷ ಆ್ಯಕ್ಷನ್ ತಗೊಂಡ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿ ಇದು ಇಷ್ಟೊಂದು ಸಿವಿಯರ್ ಆಗಿರೋದ್ರಿಂದ ಪಕ್ಷ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅನ್ನೋಂಥದ್ದು ನಮ್ಮ ಭಾವನೆ. ಆದರೂ ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯ ವತಿಯಿಂದ ನಾವುಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಮೇಲೆ ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರ ಮೇಲೆ ನಾವು ಒತ್ತಡವನ್ನು ಏರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದನ್ನು ತಾವು ಗಂಭೀರವಾಗಿ ಪರಿಶೀಲನೆ ಮಾಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ಈ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಅವ್ರೇನು ಹೇಳ್ತಾರೆ, ಆಗದೇ ಇರೋರೇ ನಮ್ಮ ಪಕ್ಷದಲ್ಲಿ ಆಗದೇ ಇರೋರೇ ಷಡ್ಯಂತ್ರ ಮಾಡಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಮಾಡಿ. ಸರ್, ಈಗ ಒಂದು ವಿಡಿಯೋ ಆಡಿಯೋ ಬಂದಿದೆ ಅಂತಂದರೆ ಅದು ಯಾರು ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆ ಮಾಡಿದರು ಅನ್ನೋದು ಪ್ರಶ್ನೆ ಆಗ್ತದೆ. ಅಲ್ಲಿ ಏನು ಅವ್ರು ಚರ್ಚೆ ಮಾಡಿದ್ರು ಅದು ನಿಜನಾ ಸುಳ್ಳು ಅದನ್ನು ನಾವು ತನಿಖೆ ಮಾಡಿಸ್ಬೇಕಾಗ್ತದೆ. ಅದು ನಿಜ ಆಗಿತ್ತಪ್ಪ ಅಂತಂದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕಾಗ್ತದೆ. ಅಲ್ಲ, ಕ್ರಿಯೇಟ್ ಮಾಡಿದಾರೋದು ಬಿಟ್ಟರೆ ಅದು ತನಿಖೆಯಿಂದ ಗೊತ್ತಾಗ್ತದೆ. ಅಲ್ಲ, ಇನ್ನೂ ಇದು ಬಂದಿರೋದೇ ನಿನ್ನೆ ಮನೆಯಿಂದ ಬಂದೈತಿ. 5 ನಿಮಿಷ ಅಲ್ಲ, ಅವರು 4 ಗಂಟೆ ಅಂದರು. ಈಗೆಲ್ಲ ಬ್ಯುಸಿ ಇದ್ದಾರೆ, ಸರ್ಕಾರ ರಚನೆ ಒಳಗೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ.